ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ದೇವಯಾನಿ ಅಜಿತ್ ಕೈಯಲ್ಲಿ ಸಿಕ್ಬಿಡ್ತಾಳ. ಭೂಮಿ ಅಜಿತ್ ಒಂದಾಗ್ತಾರ. ಭೂಮಿ ಜೊತೆ ಅಜಿತ್ ಮಾತಾಡ್ತಾರ. ಹಾಗಾದ್ರೆ ಭೂಮಿಗೆ ಯಾವ ರೀತಿ ಸ್ಫೂರ್ತಿಯನ್ನು ತುಂಬುತ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ ಇಲ್ಲಿ ಭೂಮಿಗೆ ಅಲಾರಾಮ್ ಕೊಡಕ್ಕೆ ಹೋಗ್ತಾರೆ. ಬಟ್ ಭೂಮಿನ ಮೀಟ್ ಮಾಡೋಕೆ ಆಗೋದಿಲ್ಲ. ಭೂಮಿ ಓಡಿ ಗೇಟ್ ಹತ್ರ ಬರಬೇಕಾದ್ರೇ ಅಜಿತ್ ಅವರು ಕೂಡ ಅಲ್ಲಿಂದ ಹೊರಟು ಬಂದಿರ್ತಾರೆ. ಸೊ ಈ ಕಡೆ ಭೂಮಿ ಕೂಡ ಟ್ರೈನಿಂಗ್ ಸೆಂಟ್ರಲ್ಲಿ ಅಜಿತ್ ಕುಮಾರ್ ಅಂದರೆ ಏಕೆ ಜೊತೆ ಮಾತಾಡ್ತಾ ಕೂತಿರ್ತಾಳೆ. ಏಕೆ ಹೇಳ್ತಾರೆ, ನನ್ನಿಂದನೇ ನೀವು ಬಯಸ್ಕೊಳ್ಳೋಗಾಯ್ತು, ಪನಿಷ್ಮೆಂಟ್ ತೊಗೊಳಗಾಯ್ತು, ಐ ಆಮ್ ಸಾರಿ ಅಂತ ಹೇಳ್ತಾರೆ. ಓ ಹೌದಾ, ಹಾಗಾದರೆ ನೀವು ಕೂಡ ಹೀಗೇನಂದರೆ ರೌಂಡ್ ಹೊಡೀರಿ ಅಂತ ಹೇಳ್ತಾರೆ. ಸೊ ಈ ರೀತಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅದಕ್ಕೇನು ಬೇಜಾರಿಲ್ಲ ಅಂದರೆ ಮತ್ತೆ ಡಲ್ ಆಗಿದ್ದೀರಾ ಅಂತ ಕೇಳಿದಾಗ, ಯಾಕಂತಂದರೆ ನಮ್ಮ ಮನೇಲಿ ನನಗೇನಾದರೂ ಒಂಚೂರು ಬೇಜಾರಾದರೆ ಎಲ್ಲರೂ ಕೂಡ ಹೇಗಾದರೂ ಮಾಡಿ ನನ್ನ ನೆಗೆಸಬೇಕು, ನನ್ನ ಹ್ಯಾಪಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ರು ಗೊತ್ತಾ. ಆದರೆ ಇಲ್ಲಿ ನಾನು ಸಮಾಧಾನ ಮಾಡೋಕ್ಕೆ ಅಂತ ಯಾರೂ ಇಲ್ಲ ಅಂತ ಹೇಳಿದಾಗ, ಹಾಗಾದರೆ ನಿಮಗೆ ಪನಿಷ್ಮೆಂಟ್ ಸಿಕ್ಕಿದ್ದು ಒಳ್ಳೇದೇ ಆಯಿತು ಅಂತ ಏಕೆ ಅಂತಾರೆ. ಅಲ್ಲ, ಏನು ಹೇಳ್ತಿದ್ದೀರಾ ನೀವು, ಒಳ್ಳೇದಾಯ್ತಾ, ಹಾಗಾದರೆ ನೀವು ಒಂದು 4 ರೌಂಡ್ ಹೊಡೀರಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅಯ್ಯೋ, ನಾ ಹೇಳಿದ್ದು ಅರ್ಥದಲ್ಲಿ ಅಲ್ಲ, ನಿಮ್ಮ ಮನೆಯವ್ರನ್ನ ನೆನೆಸ್ಕೊಂಡ್ರಲ್ಲ ಅಂತ ಹೇಳಿದಾಗ, ಅಯ್ಯೋ ನನ್ನ ಮನೆಯವರು ಯಾವಾಗಲೂ ನನಗೆ ನೆನಪಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಭೂಮಿ ಕೂಡ. ಸೊ ಏಕೆ ಕೂಡ ಅದಕ್ಕೆ ನಿಮಗೋಸ್ಕರ ತುಂಬ ನೆನಪಾಗ್ತಿದ್ದೀರಾ ಅಂದಾಗ, ಹೌದು ನನ್ನ ಮನೆಯವರು ತುಂಬ ನೆನಪಾಗ್ತಿದ್ದೀರಾ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಎಲ್ಲ ಹೇಳ್ತಾಳೆ. ಈ ಕಡೆ ಅಜಿತ್ ನೋಡಿದ್ರೆ ರೂಮಲ್ಲಿ ಹೋಗ್ಬಿಟ್ಟು ಒಂದೇ ಸಮ ರಾತ್ರಿ ಬೆಳಗಾನೆ ನಿದ್ದೆನೇ ಮಾಡಿರೋದಿಲ್ಲ. ಯಾಕಂದರೆ ರಾತ್ರಿ ಓಡೋಡಿ ಬಂದು ಅಲಾರಾಮ್ ಕೊಟ್ಟು ಮತ್ತೆ ಹೋಗಿ ಮಲಗಿರ್ತಾನೆ. 10 ತನೇ ಇದ್ದಿರೋದಿಲ್ಲ. ಮಗನಿಗೇನಾದರೂ ಜ್ವರ ಅಂತ ಹೇಳಿ ಮೈ ಮುಟ್ಟಿ ನೋಡ್ತಾರೆ. ಯಾರು, ಸಂಗೀತ ಮತ್ತು ರಾಮ್ ಅವರು. ಇಲ್ವಲ್ಲ ಅಂತ ಹೇಳಿದಾಗ ಪಟ ಅಂತ ಹೇಳ್ತಾನೆ ಅಜಿತ. ಅಂದ ತಕ್ಷಣ ಅಮ್ಮ ಏನಿದು ಅಂತ ತಕ್ಷಣ, ಅಲ್ಲ ಕೂಡ ನೀವು ಮಲಗಿದೆಯಲ್ಲ ಅದಕ್ಕೆ ಅಂದ ತಕ್ಷಣ, ಬೆಳಿಗ್ಗೆ ಜಾಗಿಂಗ್ ಹೋಗ್ತಿದ್ಯಲ್ಲ ಅಂದಾಗ, ಈಗ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ, ಈಗ ಹೋಗ್ತಾ ಇದೆಯಾ, ಟೈಮ್ ಎಷ್ಟು ಈಗ, ಮಧ್ಯಾಹ್ನ ಊಟ ಮಾಡೋ ಸಮಯ ಆಗಿದೆ ಕಣೋ ಅಂತ ಹೇಳಿದಾಗ, ಹಾಗೆ ಅದೇ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಲ್ಲ, ಅದಕ್ಕೆ ರಾತ್ರಿಯಲ್ಲೆಲ್ಲ ಹೋಗಿ ಬಂದ್ವಲ್ಲ, ಅಲ್ಲೆಲ್ಲ ಎಲ್ಲಿ ಹೋಗಿ ಬಂದ್ರಿ ಅಂತ ಹೇಳಿದಾಗ, ಸತ್ಯಣ್ಣ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾರೆ. ಬಟ್ ಈ ಸತ್ಯಣ್ಣ ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಅವರು ಒಟ್ಟಿನಲ್ಲಿ ಏನಾರ ಹೇಳತನ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅಂದರೆ ಭೂಮಿ ಟ್ರೈನಿಂಗ್ ಹತ್ರ ಹೋಗಿದ್ವಿ ಅಂತ ಹೇಳಿದಾಗ, ಅಯ್ಯೋ ಹೌದಾ, ಅದಕ್ಕೆ ಹೇಳಿ ನಾನು ಅವಳನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ, ಆದರೂ ನೀನು ಬೇಡ ಅಂದರೂ ಕೇಳಲ್ಲ ನನ್ನ ಮಾತನ್ನ, ನೋಡೋ ಭೂಮಿನ ಕರ್ಕೊಂಬಂದ್ಬಿಡೋ ಅಂತ ಹೇಳಿ ಸಂಗೀತ ಹೇಳ್ತಿರ್ತಾರೆ. ಅಯ್ಯೋ ಅಮ್ಮ ಹಾಗೇನಿಲ್ಲ, ಭೂಮಿ ಅಲಾರಾಮ್ ನಾನು ಕೊಟ್ಟಿರೋ ಗಿಫ್ಟ್ ಅಲಾರಾಮನ್ನು ಬಿಟ್ಟು ಹೋಗಿದ್ಲು, ಅದಕ್ಕೆ ಅದನ್ನು ಕೊಟ್ಟು ಬರೋಕ್ಕೆ ಹೋಗಿದ್ದೆ. ಇಲ್ಲ ಅಂತಂದರೆ ಅವಳಿಗೆ ಬೇಗ ಹೇಳೋಕ್ಕಾಗೋದಿಲ್ಲಲ್ವಾ, ಟ್ರೈನಿಂಗ್ ಅಂದರೆ ಶಿಸ್ತು, ಅಲ್ಲಿ ಪನಿಷ್ ಕೂಡ ಇರುತ್ತೆ, ಹಾಗಾಗಿ ಅದನ್ನು ಕೊಟ್ಟು ಬರೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಹಾಗಾದರೆ ಭೂಮಿ ಸಿಕ್ಕಲ್ಲ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಾರೆ. ಸೊ ಇಲ್ಲ, ಅವಳು ಟ್ರೈನಿಂಗಲ್ಲಿ ಇರ್ತಾಳಲ್ವಾ, ಹಾಗಾಗಿ ಸಿಗೋಕ್ಕಾಗಲಿಲ್ಲ ಅಂತ ಇಲ್ಲಿ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಇನ್ನು ಅಂಜು ಮತ್ತು ನಚ್ಚಿ ಕೂಡ ಅಲ್ಲಿ ಬರ್ತಾರೆ. ಅಜಿತ್ ಕಾಲನ್ನು ಹೇಳ್ತಾರೆ ನಚ್ಚಿ ಅವರು. ಅಷ್ಟೊತ್ತಿಗಾಗಲೇ ಏಕೆ ಕೂಡ ಒಂದು ಸರ್ಪ್ರೈಸನ್ನು ಕೊಡ್ತಾನೆ. ಏನಪ್ಪ ಅಂತಂದರೆ ಫೋನು. ಅಯ್ಯೋ ನೀವು ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲೆಲ್ಲ ಫೋನ್ ಅಲವಿಲ್ವಲ್ಲ ಅಂತ ಹೇಳ್ತಾಳೆ. ಯಾರು, ಈ ಭೂಮಿ. ಸೊ ಭೂಮಿ ಅಲವಿಲ್ಲ ಅಂತ ಹೇಳಿದ್ರು ಕೂಡ ಆ ಫೋನನ್ನು ಕೊಡ್ತಾರೆ. ಈ ಕಡೆ ಈ ದೇವಯಾನಿ ಕೂಡ ಇನ್ನೊಬ್ಬರನ್ನ ಭೇಟಿ ಮಾಡೋಕೆ ಹೋಗಿದ್ದಾಳೆ. ಯಾರಪ್ಪ ಅಂತಂದರೆ ರಾಜೇಂದ್ರ ಅನ್ನೋರನ್ನ ಭೇಟಿ ಮಾಡೋಕೆ ಹೋಗಿದ್ದಾಳೆ. ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಈಗ ನಾವು ಒಂದೇ ಫ್ಯಾಮಿಲಿ, ನನ್ನನ್ನು ನೀವು ಬಿಡಿಸ್ಬೇಕು ಅಂದಾಗ, ನಾನೇ ಬಿಡಿಸ್ಬೇಕು ನಿನ್ನ ಅಂದಾಗ, ನಿಮಗೆ ಇಲ್ಲ ಅಂದರೆ ನನ್ನ ಪಕ್ಕದ ಶೆಲ್ಲಲ್ಲೇ ಇರ್ತೀರಾ ನೀವು. ನಿಮ್ಮ ಗಂಡ ರಮಣ ಹೇಗೆ ಸತ್ತ, ಆಮೇಲೆ ದೇವಯಾನಿನ ಸಾಯಿಸೋಕೆ ಹೋಗಿದ್ದು ಎಲ್ಲ ನನಗೆ ಗೊತ್ತು ಅಂದ ತಕ್ಷಣ, ಏನು ಹೆದರಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ ದೇವಯಾನಿ. ಇಲ್ಲ ಎಚ್ಚರಿಸ್ತಾ ಇದ್ದೀನಿ, ನೀವು ನನ್ನ ಬಿಡಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಒಬ್ಬರು ಅಡ್ರೆಸ್ ಕೂಡ ಕೊಟ್ಟು ಕಳಿಸ್ತಾನೆ. ಅವಳು ಕೂಡ ಸೇಮ್ ತೇಟು ದೇವಯಾನಿ ಥರನೇ ಇರ್ತಾಳೆ, ಸೇಮ್ ಟು ಸೇಮ್. ಸೊ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದಂಥ ದೇವಯಾನಿ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಾಳೆ. ಅಜಿತನ ಕೈಯಲ್ಲಿ ಸಿಕ್ಬಿಡ್ತಾಳೆ ದೇವಯಾನಿ. ಸಿಕ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ, ನಾವು ಸಿಕ್ಬಿಡ್ತಾಳೆ ಇವತ್ತು ನಾಳೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಅವರಂತೂ ಸಿಕ್ಬಿಡ್ತಾನೆ ಇಲ್ಲ. ಸೊ ಸಿಕ್ಬಿದ್ರೆ ಚೆನ್ನಾಗಾಗುತ್ತೆ. ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗಾದರೆ ದೇವಯಾನಿ ಯಾರನ್ನ ಮೀಟ್ ಮಾಡೋಕೆ ಹೋಗಿದ್ದಾಳೆ, ರಾಜೇಂದ್ರನ ಬಿಡಿಸ್ತಾಳೆ. ರಾಜೇಂದ್ರನ ಬಿಡಿಸುವಂಥ ಸಂದರ್ಭದಲ್ಲಿ ಅಜಿತ್ ಕೈಯಲ್ಲಿ ಸಿಕ್ಬಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಭಾರಿ ಖುಷಿ ಆಗುತ್ತೆ. ಸೊ ಸೀರಿಯಲ್ಲು ಇಷ್ಟು ದಿನ ಆಯಿತು ಓಡ್ತಾನೆ ಇದೆ. ದೇವಯಾನಿ ಮಾತ್ರ ಸಿಕ್ಕಾಕೊಳ್ತಾ ಇಲ್ಲ. ಅದು ಎಷ್ಟು ಸಾಕ್ಷಿಗಳು, ಆಧಾರಗಳು ಏಂತಂದ್ರೂ ಕೂಡ ತಿಪ್ಪರ್ಲಾಗ ಹಾಕಿದ್ರು, ಅಜಿತ್ ಕೈಗೆ ಕೋಳ ತೊಡಿಸಿದ್ರು ಕೂಡ ಅವಳಿಗೆ ಪನಿಷ್ಮೆಂಟ್ ಕೊಡ್ಸೋಕ್ಕಾಗ್ತಾ ಇಲ್ಲ. ಇನ್ಮುಂದೆ ಆದರೂ ಏನಾದರೂ ಬದಲಾವಣೆಗಳಾಗುತ್ತಾ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.